ನಮಸ್ಕಾರ. ವ್ಯಾಲಿ ಕಾವಲ್ನಲ್ಲಿ ಮಹಿಳೆಯ ದೇಹವನ್ನು 30 ಪೀಸ್ಗಳಾಗಿ ಮಾಡಿರುವಂತಹ ಘಟನೆ ಸಂಬಂಧಪಟ್ಟ ಹಾಗೆ ನಿಮಗೆ ನೆನ್ನೆ ಡೀಟೇಲ್ ಆದಂಥ ವಿಡಿಯೋನ ನೀಡಿದ್ವಿ. ಆದರೆ ಈ ವಿಡಿಯೋ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಟ್ವಿಸ್ಟ್ಗಳು ಸಿಗ್ತಾ ಇದೆ. ಆರಂಭದಲ್ಲಿ ಪತಿಯ ಪತ್ನಿಯನ್ನ ಮುಗಿಸಿದ್ದ ಅನ್ನೋ ಮಾಹಿತಿ ಸಿಕ್ಕಿತ್ತು. ಆದರೆ ಸದ್ಯಕ್ಕಿರುವಂತಹ ಮಾಹಿತಿಯ ಪ್ರಕಾರ, ಪೊಲೀಸರ ಮೂಲಗಳಿಂದ ಲಭ್ಯವಾಗ್ತಿರುವಂತಹ ಮಾಹಿತಿಯ ಪ್ರಕಾರ ಪತಿ ಮುಗಿಸಿದಾನೆ ಅನ್ನೋದಕ್ಕೆ ಸೂಕ್ತವಾದಂಥ ಕುರುಹುಗಳು ಸಿಕ್ಕಿಲ್ಲ. ಆದರೆ ಈ ಘಟನೆಯಲ್ಲಿ ಮತ್ತೊಂದು ವ್ಯಕ್ತಿಯ ಎಂಟ್ರಿ ಆಗಿದೆ. ಅದು ಈ ಮದುವೆ ನಂತರ ಏನು ಪತಿ ಮತ್ತು ಮಕ್ಕಳಿಂದ ಈಕೆ ದೂರ ಇದ್ಲು, ಆಕೆಯ ಜೊತೆಗೆ ಮತ್ತೊಬ್ಬ ಇದ್ದ, ಆತನೇ ಪಿಕಪ್ ಅಂಡ್ ಡ್ರಾಪ್ ಮಾಡ್ತಾ ಇದ್ದ ಅಂತ ಗೊತ್ತಾಗಿದೆ. ಜೊತೆಗೆ ಆತ ಕೂಡ ಈ ರೂಮ್ನಲ್ಲಿ ಬಂದು ವಾಸವಾಗಿದ್ದ ಅನ್ನೋ ಬಗ್ಗೆ ಪ್ರಶ್ನೆ ಮೂಡಿದೆ. ಹಾಗಾದ್ರೆ ಮೂರನೇ ವ್ಯಕ್ತಿಯ ಎಂಟ್ರಿಯಿಂದ ಈ ಕೇಸ್ಗೆ ಎಂಟೈರ್ ಆಗಿ ಒಂದು ಟ್ವಿಸ್ಟ್ ಸಿಕ್ಕಿದೆ. ಪತಿಯೇ ಮುಗಿಸಿರೋದು ಅನ್ನೋ ವಿಚಾರ ಇತ್ತು. ಆದರೆ ಪತಿ ಈ ಒಂದು ಕೃತ್ಯವನ್ನ ಮಾಡಿದ್ದಾನೆ ಅನ್ನೋದಕ್ಕೆ ಸದ್ಯಕ್ಕೆ ಪ್ರಾಥಮಿಕ ಹಂತದಲ್ಲಿ ಯಾವುದೇ ರೀತಿಯಾದಂಥ ಪ್ರೂಫ್ ಇಲ್ಲ. ಸೊ ಆ ಕಾರಣಕ್ಕೆ ಈ ಜೊತೆಯಲ್ಲಿದ್ದಂಥ ವ್ಯಕ್ತಿ ಏನಾದರೂ ಮುಗಿಸಿರಬಹುದಾ, ಈ ರೀತಿ 50 ಪೀಸ್ಗಳನ್ನಾಗಿ ಮಾಡಿ ಫ್ರಿಡ್ಜ್ನಲ್ಲಿ ಭೀಕರತೆಯನ್ನು ಮೆರೆದಿರಬಹುದಾ ಅನ್ನೋದು ಈಗ ಸದ್ಯಕ್ಕಿರುವಂಥ ಪ್ರಶ್ನೆ. ಸೊ ಹಾಗಾಗಿ ಪೊಲೀಸರು ಈಗ 8 ತಂಡಗಳನ್ನು ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಸುತ್ತಮುತ್ತ ಇರುವಂಥ CCTV ಫುಟೇಜ್ಗಳನ್ನು ಕಲೆಕ್ಟ್ ಮಾಡಲಾಗಿದೆ. ಇನ್ನು ಸುತ್ತಮುತ್ತ ಯಾರ್ಯಾರು ವಾಸವಾಗಿದ್ರು, ಇನ್ನು ಅದೇ ಬಿಲ್ಡಿಂಗ್ನಲ್ಲಿ ಆಕೆ ಸಹೋದರಿ ಕೂಡ ಇದ್ಲು ಅನ್ನೋದು ಮಾಹಿತಿ ಲಭ್ಯವಾಗ್ತಿರೋದು. ಆ ಫ್ರಿಡ್ಜನ್ನು ಓಪನ್ ಮಾಡಿದಾಗ ಆಕೆಯ ತಲೆ ಕೆಳಗಿತ್ತು, ಟ್ರೇನಲ್ಲಿ ಇಡಲಾಗಿತ್ತು, ಕೈಕಾಲುಗಳನ್ನು ಮೇಲಿನ ಫ್ರೀಸರ್ನಲ್ಲಿ ಇಡಲಾಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ. ಈಕೆ ಬೆಳಗ್ಗೆ 9 ಗಂಟೆ ಕೆಲಸಕ್ಕೆ ಹೋಗಿ ರಾತ್ರಿ 9ವರೆಗೆ ಮನೆಗೆ ವಾಪಸ್ ಆಗ್ತಿಲ್ಲಂತೆ. ಸೊ ಆಕೆಯನ್ನು ಯಾರೋ ಒಬ್ಬ ಪಿಕಪ್ ಡ್ರಾಪ್ ಮಾಡ್ತಾ ಇದ್ದ. ರೆಗ್ಯುಲರ್ ಆಗಿ ಆಕೆ ಎಲ್ಲಿ ಕೆಲಸ ಮಾಡ್ತಿದ್ದು ಮಲ್ಲೇಶ್ವರಂನ ಶೋರೂಮ್ ಒಂದರಲ್ಲಿ ಅಂತ ಈಗ ಒಂದಷ್ಟು ಮಾಹಿತಿ ಕೆದಕ್ತಿದ್ದ ಹಾಗೇನೆ ಗೊತ್ತಾಗ್ತಿದೆ. ಸೊ ಅದಕ್ಕೋಸ್ಕರ ಈಗ ಪೋಸ್ಟ್ ಮಾರ್ಟಮ್ ಮಾಡೋದು ಕೂಡ ಸವಾಲಾಗಿತ್ತು. ಆ 50 ಪೀಸ್ಗಳಿಗೆ ಒಂದು ನಂಬರಿಂಗ್ ಮಾಡಿ, ಹಾಗೇನೆ ಒಂದೊಂದು ನಂಬರ್ ಕೊಟ್ಟು ರೇಡಿಯೋಲಾಜಿಕಲ್ ಎಕ್ಸಾಮಿನೇಷನ್ ಮಾಡಲಾಗುತ್ತೆ, CT ಸ್ಕ್ಯಾನ್ ಮಾಡಲಾಗುತ್ತೆ. ಜೊತೆಗೆ ಈ ಪೀಸ್ಗಳು ಏನೇನು ಸಿಕ್ಕಿದೆ ಅದನ್ನು ರೀಅಸೆಂಬಲ್ ಮಾಡೋ ಬಗ್ಗೆ ಕೂಡ ಈಗ ಪ್ಲಾನ್ಗಳಾಗ್ತಾ ಇದೆ. ಅದನ್ನು ಹೇಗೆ ಪೋಸ್ಟ್ ಮಾರ್ಟಮ್ ಮಾಡಬೇಕು ಅನ್ನೋದು ಕೂಡ ಈಗ ಸದ್ಯಕ್ಕಿರುವಂಥ ಪ್ರಶ್ನೆ. ಸೊ ಆ ಕಾರಣಕ್ಕೆ ಈಗ ಈ ಮರಣೋತ್ತರ ಪರೀಕ್ಷೆಯನ್ನು ಮಾಡೋದು ಕೂಡ ಸವಾಲಾಗಿದೆ. ನಂಬರ್ಗಳನ್ನು ಒಂದೊಂದು ತುಂಡುಗಳಿಗೆ ಕೊಟ್ಟು, ದೇಹದ ಭಾಗಗಳಿಗೆ ಕೊಟ್ಟು, ನಂತರ ಅದನ್ನು ರೀಅಸೆಂಬಲ್ ಮಾಡೋಕ್ಕೂ ಕೂಡ ಪ್ಲಾನಿಂಗ್ಗಳಾಗ್ತಾ ಇದೆ. ಜೊತೆಗೆ ಏನಾದರೂ ಗಾಯದ ಗುರುತುಗಳಿದೆಯಾ ಬೇರೆ ಬೇರೆ ಈ ತುಂಡುಗಳಲ್ಲಿ, ದೇಹದ ಪೀಸ್ಗಳಲ್ಲಿ ಅಂತ ಕೂಡ ಈಗ ಚೆಕ್ ಮಾಡಲಾಗ್ತಾ ಇದೆ. ಸೊ ಪೋಸ್ಟ್ ಮಾರ್ಟಮ್ ಆದ ನಂತರ ಹೇಗೆ ಮುಗಿಸಲಾಯಿತು, ಏನು ಎತ್ತ ಎಲ್ಲವೂ ಕೂಡ ಗೊತ್ತಾಗುವಂಥ ನಿರೀಕ್ಷೆ ಇದೆ.